ನೈಸ್ ರೋಡ್ ಹತ್ರ ಎಲ್ಲರೂ ಮೀಟ್ ಆಗ್ತಾ ಇದೀವಿ. ನಾನು ಉಲ್ಫ್, ನೈಟ್ ಫಿರಿ. ನೈಸ್ ರೋಡ್ ಎಂಟ್ರಿ ಆಗಿದ್ದೀವಿ. ಇವಾಗ ಪಾಪ್ಚಮ್ ಅನ್ಸಿತ್ತು ಕಾರಲ್ಲಿ ಬ್ಯಾಂಗರ್ ಹಾಕೊಂಡಿದ್ದೀನಿ. ಇಲ್ಲಿಂದ ಹೆಂಗ್ ಕಾಣಿಸ್ತಾ ಇದೆ ನನ್ನ ಕಾರ್ ಐಸ್. ಸೊ ವಾಟ್ಸ್ ಅಪ್ ಫ್ರಮ್ ಹಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗಲ್ಲಿ ಎಲ್ಲ ಹೋಗ್ತಾ ಇದ್ದೀನಿ ಅಂದರೆ ಎಲ್ಲ ಸ್ವಲ್ಪ ನೈಸ್ ರೋಡ್ ಹತ್ರ ಎಲ್ಲರೂ ಮೀಟ್ ಆಗ್ತಾ ಇದ್ದೀವಿ. ನಾನು ಉಲ್ಫ್, ನೈಟ್ ಫಿರಿ ಎಲ್ಲ ಸಿರಪ್ ತೊಗೊಂಡು ಹೋಗ್ತಾ ಇದ್ದೇನೆ ಕಾರ್ಗೆ. ಅದು ವೈಪರ್ಗೆ ಹಾಕಕ್ಕೆ. ನೀನು ಇವಳು ಬರ್ತಾಳಂತ ರಾತ್ರಿ ಹೊತ್ತು. ಕಾರ್ ಬಂದ್ 3 ದಿವಸ ಆಯ್ತು, ಒಂದ್ ದಿವಸನೂ ಕರ್ಕೊಂಡು ಹೋಗಿಲ್ಲ. ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಎಲ್ಲಾದ್ರೂ ಒಂದ್ ರೌಂಡ್ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗೋಣ. ಮನೆ ಮುಂದಕ್ಕೆಲ್ಲ ನಿಲ್ಸ್ಬಿಟ್ಟಿದ್ದಾರೆ ಗೈಸ್ ಗಾಡಿ. ಇವಾಗ ಅದೆಲ್ಲ ತೆಗಿಬೇಕು. ಇಲ್ಲೇ ಇದೆ ನೋಡಿ. ಸೊ ಹೊರಡೋಣ. ಈ ವ್ಲಾಗಲ್ಲಿ ನಾನು ಡಿಕ್ಕಿ ಕಸ್ಟಮೈಸ್ ತೋರಿಸ್ತೀನಿ. ಚೆನ್ನಾಗಿದೆ. ಎಂಡ್ ತನಕ ನೋಡಿ, ಎಂಡಲ್ಲಿ ತೋರಿಸ್ತೀನಿ. ಆಮೇಲೆ ಎಂಡ್ ಮಾಡಿಬಿಡಿ ವಿಡಿಯೋ ಫುಲ್ ವಾಚ್ ಮಾಡಿ, ಸೂಪರ್ ಆಗಿರುತ್ತೆ. ಕಾರ್ ತೆಗೋಣ ಇವಾಗ ಈಚೆ. ಸೊ ಗೈಸ್ ಇವಾಗ ಹೊರಟಿದ್ದೀನಿ, ನಾನು ಮತ್ತು ನಮ್ಮ ತಮ್ಮ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಹಾಂ ರೈಟಾ? ಸೊ ಸುಮ್ಮನಹಳ್ಳಿಯಿಂದ ಹೋಗ್ಬೇಕಾ? ಗೈಸ್ ಲೆಟ್ಸ್ ಗೋ, ಹೋಗೋಣ. ಗೈಸ್ ಯಾವಾಗಲೂ ಹಿಂಗೆ ಆಗುತ್ತೆ, ಹೋಗೋ ಟೈಮಲ್ಲಿ ಮಳೆ ಬಂದ್ಬಿಡೋದು ಜೋರಾಗಿ ಏನು ಬರ್ತಾ ಇಲ್ಲ, ನಿಧಾನಕ್ಕೆ ಬರ್ತಾ ಇದೆ. ಯಾಕೆ ಬರಬೇಕು ಅಂತ ಹೋಗೋ ಟೈಮಲ್ಲೇ ಏನು ಮಾಡೋಕ್ಕಾಗಲ್ಲ ಗೈಸ್. ನೈಸ್ ರೋಡ್ ಎಂಟ್ರಿ ಆಗಿದ್ದೀವಿ. ಇವಾಗ ಬೇಗ ಹೋಗ್ಬೋದು. ಸೊ ಫುಲ್ ಲೋ ಮಾಡ್ಕೊಂಡು ಓಡಿಸ್ತಾ ಇದ್ದೀನಿ. ಫೀಲು ಅಷ್ಟೇನು ಕಂಫರ್ಟ್ ಇಲ್ಲ ನನ್ನ ಗಾಡಿ. ಲೋ ಮಾಡ್ಕೊಂಡು ಓಡಿಸಿದ್ರೆ ಒಂದು ರೇಂಜಲ್ಲಿ ಇಟ್ಕೊಂಡ್ರೆ ಹೆವಿ ಕಂಫರ್ಟ್ ಇದೆ. ಸೊ ಲೆಟ್ಸ್ ಗೋ. ಹೆಂಗೋ ಉಲ್ಫೋರು ಮೀಟ್ ಆದರು. ಇವಾಗ ನೈಟ್ ಫಿರಿ ಒಬ್ರು ಬರಬೇಕು, ಬರ್ತಾ ಇದ್ದಾರೆ ಆ ಕಡೆ. ಹೋಗ್ತಾ ಇದ್ದೀವಿ. ಇವಾಗ ಪಾಪ್ಚಮ್ ಅನ್ಸಿತ್ತು ಕಾರಲ್ಲಿ ಬ್ಯಾಂಗರ್ ಹಾಕೊಂಡಿದ್ದೀನಿ. ಇದು ನನಗೆ ಯಾಕೋ ಇವಾಗ ನೆಕ್ಸ್ಟ್ ಏನೋ ಅಪ್ಡೇಟ್ ಇದೆ, ಅದಾದಮೇಲೆ ಇನ್ನೂ ಜೋರಾಗಿ ಬರುತ್ತೆ ಸೌಂಡು. ವೇಟ್ ಮಾಡಿ ಅಪ್ಡೇಟ್ಗೆಲ್ಲ ಪ್ರತಿಯೊಂದು ಬ್ಲಾಗ್ ಮಾಡ್ತೀನಿ. ಇವನೊಂದು ನೆಟ್ವರ್ಕೇ ಬರ್ತಿಲ್ಲ ನಮ್ಮ ತಮ್ಮಂದು. ಅದೇನು ಫೋನು ಏನು ನೆಟ್ವರ್ಕು. ಲೆಟ್ಸ್ ಗೋ. ಒಂಥರ ಮಜಾ ಗೈಸ್. ಇಷ್ಟೊತ್ತಲ್ಲಿ ಈಚೆ ಬಂದು ಎಲ್ಲ ಫ್ರೆಂಡ್ಸ್ ಎಲ್ಲ ಹಿಂಗೆ ಗ್ಯಾಂಗ್ ಮೀಟ್ ಮಾಡಿ ತುಂಬ ಚೆನ್ನಾಗಿದೆ. ಸೊ ಗೈಸ್ ಜಿಯೋ ಪೆಟ್ರೋಲ್ ಪಂಪ್ ಹತ್ರ ಬಂದಿದ್ವಿ. ನೈಟ್ ಫಿರಿ ಇಲ್ಲೇ ಇದ್ರು ನೋಡಿ ಹೆಂಗಿದೆ. ಸೊ ಅಲ್ಲಿ ಉಲ್ಫ್ ಕಾರ್ ನಿಂತಿದೆ. ಉಲ್ಫ್. ಸೊ ಇಲ್ಲಿಂದ ಎಲ್ಲ ಹೋಗೋದು ನನಗೂ ಗೊತ್ತಿಲ್ಲ. ವೇಟ್. ಸೊ ಗೈಸ್ ಡಿಕ್ಕಿ ರಿವೀಲ್ ಮಾಡೋದಾ? ಡಿಕ್ಕಿ ಕಸ್ಟಮೈಸ್ ಮಾಡೋದೆ ನೈಟ್ ಫಿರಿದ ಐಸು. ನಂಗೆ ಎಷ್ಟೊಂದು ದಿವಸದ ಆಸೆ ಇತ್ತು, ನಂದು ಹಿಂಗೆ ಕಾರ್ ಹಿಂಗೆ ಲೋ ಮಾಡಬೇಕಲ್ಲ ಅಂತ. ಫೈನಲಿ ಅವ್ರ ಕಾರನ್ನ ಅಲ್ಲೇ ನಿಲ್ಸ್ಬಿಟ್ಟಿದ್ದಾರೆ. ಪೆಟ್ರೋಲ್ ಹಾಕ್ಸ್ತಾನೆ ಇದ್ದಾರೆ ಅನ್ಸುತ್ತೆ ಅವ್ರು ಅಷ್ಟು. ಸೊ ಎಲ್ಲ ಬಾಯ್ಸ್ ಬಂದರು, ಏನೇನು ಬೇಕೆಲ್ಲ ತೊಗೊಂಡು ಇವಾಗೆಲ್ಲ ಓಡೋದೆ. ಇವಾಗ ಇಲ್ಲಿಂದ ಹೆಂಗೆ ಕಾಣಿಸ್ತಾ ಇದೆ ನನ್ನ ಕಾರ್ ಐಸ್. ಕ್ರೇಜಿಯಾಗಿ ಕಾಣಿಸ್ತಾ ಇದೆ ನೋಡಿ ಗೈಸ್. ಯಾವ ಥರ ಕಾಣಿಸ್ತಿದೆ ಅಂದರೆ ಕ್ರೇಜಿ ಅಂದ್ಕೊಳ್ಳಿ. ಫುಲ್ ಬಾಯ್ಸ್ ಎಲ್ಲ ಇಲ್ಲೇ ಇದ್ದೀವಿ ನೋಡಿ. ಯಾವ ಥರ ಕಾಣಿಸ್ತಿದೆ. ಇಲ್ಲೆಲ್ಲ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟಿದ್ದಾರೆ ಗೈಸ್. ಇಲ್ಲ ಚೆನ್ನಾಗಿ ಕಾಣಿಸ್ತಾರೆ.
ನೋಡಿ ಗೈಸ್, ಇವಾಗ ಫುಲ್ ಬ್ಯಾಂಗರ್, ಫುಲ್ ಟನಲಲ್ಲಿ ಇದ್ದೀವಿ. ಕ್ರೇಜಿ ಅನ್ಕೊಳ್ಳಿ. ಹ್ಯಾಂಗರ್ ಹೊಡೆದು ಕಾರ್ ನೋಡಿ ಗೈಸೆ, ಅದು ಯಾವ ಥರ ಧೂಳಾಗ್ಬಿಟ್ಟಿದೆ ಅಂದರೆ ಇವಾಗೆಲ್ಲ ಒರೆಸ್ತವ್ರೆ ಕುತ್ಕೊಂಡು. ಇದೊಂದಲ್ವಾ ಬ್ಯಾಂಗರ್ ಹೊಡೆದಾದ್ಮೇಲೆ ಒರೆಸ್ಬೇಕು ಕಾರು. ಆದ್ರೂ ಗೈಸ್ ಕಾರ್ ಹುಡುಗರಲ್ಲ ಅಷ್ಟು ಕ್ಲೀನಾಗಿ ಇಟ್ಕೊತಾರೆ ನೋಡಿ ಕಾರು. ಯಾ ಎಲ್ಲರೂ ಫೋಟೋಶೂಟ್ ಮಾಡ್ಕೊತಾ ಇದ್ವಿ. 4 ಗಂಟೆ ಇವಾಗ ಬಿಟ್ಟರು ಮನೆಗೆ ಹೋಗೋದು, ರೀಚ್ ಆಗೋದು. ಸೊ ಅವರೆಲ್ಲ ಫೋಟೋಶೂಟ್ ಮಾಡ್ಕೊತಾ ಇದ್ದಾರೆ. ನನ್ನ ಕೂಲ್ ಮಾಡ್ತಾ ಇದ್ದೀನಿ ಬಾನೆಟ್ ಓಪನ್ ಮಾಡಿ. ಇವತ್ತಿನ ಬ್ಲಾಗು ಮೇ ಬಿ ನೀವು ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಗೈಸ್, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇವಾಗಿನ ತುಂಬ ಮುಂದೆ ಕಂಟೆಂಟ್ ತುಂಬ ಚೆನ್ನಾಗಿರುತ್ತೆ. ಕಾರ್ ಇವೆಂಟ್ಗೆ ಹೋಗೋದು ಲೈಕ್ ತುಂಬ ಸೂಪರಾಗಿರುತ್ತೆ ಇವೆಂಟ್. ಇವಾಗ ನಾವು ಹೋಗೋ ಈವೆಂಟ್ಸ್ ಎಲ್ಲ. ಸೊ ಇವಾಗ ಇಲ್ಲಿಂದ ಓಡಬೇಕು. ಅಪ್ಪ ಕಾಲ್ ಮಾಡ್ತಾಯಿದ್ರು, ಎಲ್ಲಿದ್ದೀರಾ ಅಂತ. ಬೇಗ ಹೋಗ್ಬೇಕು ಇವಾಗ ಸೇಫಾಗಿ. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತೀರಾ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಎಲ್ಲರೂ ಅನ್ಕೊತಾ ಇರ್ತೀರಾ ಡಿಕ್ಕಿ ತೋರಿಸಿಲ್ವಲ್ಲ ನೀವು, ಡಿಕ್ಕಿ ಕಸ್ಟಮೈಸ್ ಅಂತ. ವೇಟ್ ಮಾಡಿ, ನೆಕ್ಸ್ಟ್ ಬ್ಲಾಗಲ್ಲಿ ಪಕ್ಕ ಅದೇ ಬರೋದು. ಸಿ ಯು, ಬಾಯ್.